ವಿಷಯ ಗೊತ್ತಾ? ಆಡ್ತೀರಾ ಮೇಡಮ್? ಬಾ. ಓಕೆ, ಮೊದಲನೇದಾಗಿ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಎಷ್ಟು ಚೆನ್ನಾಗಿದೆ ಸರ್ ನಿಮ್ಮ ಪ್ರೆಸೆನ್ಸು. ನಿಜಕ್ಕೂ ನಾನು ಆ ವಿಜುವಲ್ಸ್ ನೋಡಿದೆ ಆಡೋಕ್ಕೆ ಮುಂಚೆ. ಅಫ್ಕೋರ್ಸ್ ಆ ಸನ್ನಿವೇಶದಲ್ಲಿ ನೀವು ಹೆಂಗಾದರೂ ಈ ಚಳಿಗಾಲದಲ್ಲಿ ಮಲಗಿಸ್ಬೇಕು ಅನ್ನೋ ಪ್ರಯತ್ನ, ನಿಮ್ಮ ಪ್ರಯತ್ನ ಸಫಲ ಆಗಲಿ ಅಂತ ನಾವು ಇಡೀ ರಾತ್ರಿ ಮಲಗಿಲ್ಲ ಸರ್. 4 ಗಂಟೆವರೆಗೂ ಆಡ್ತಾ ಇದ್ವಿ ಸರ್ ಈ ಹಾಡು. ಕಾಲಲ್ಲಿ ಭಟ್ರು ಈ ಚೇಂಜು ಆ ಚೇಂಜು ಒಂದೊಂದು ಲೈನನ್ನು ಚೇಂಜ್ ಮಾಡ್ತಾ ಇದ್ರು. ಒಟ್ಟು ಅದೇ ಎಲ್ಲರೂ ಚೆನ್ನಾಗಿ ಮಲಗಬೇಕು ಅಂತ ನಾವು ಯಾರು ಮಲಗಿಲ್ಲ. ಆದರೂ ಈ ಹಾಡು ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನನ್ನ ಪ್ರಕಾರ ಬಹುಮುಖ್ಯ ಕಾರಣ ಭಟ್ರ ಲಿರಿಕ್ಸು, ನಮ್ಮ ಅಜನೀಶ್ ಅವರ ಸಂಗೀತ. ನಾನು ಇಬ್ಬರ ಬಗ್ಗೆನೂ ಒಂದು ನಿಮಿಷ ತಗೋತೀನಿ. ಯಾಕೆಂದರೆ ಈ ವೇದಿಕೆಯಲ್ಲಿ ನನ್ನ ಕೃತಜ್ಞತೆ ಹೇಳುವಂಥ ಒಂದು ಸಂದರ್ಭ ನನಗನ್ಸುತ್ತೆ. ಅದು ಈ ಚಿತ್ರತಂಡ ನನಗೆ ತಂದುಕೊಟ್ಟಿದೆ. ಕನ್ನಡ ಚಿತ್ರರಂಗಕ್ಕೆ ನಾನು ಎಂಟ್ರಿ ಮಾಡಿದ್ದೆ ನಮ್ಮ ಭಟ್ರು ಕೊಟ್ಟಿದ್ದ ಕವಿತೆಯಿಂದ. ಸರ್, ನನಗೆ ವೇದಿಕೆ ಸಿಕ್ಕಿದಾಗಲೆಲ್ಲ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದೊಂದೇ ಲೈನು 1000 ಸತಿ ಹೇಳ್ತೀನಿ. ಯಾಕೆಂದರೆ ಮೊದಲನೇ ಅವಕಾಶ ಭಾಳ ದೊಡ್ಡ ಅವಕಾಶ ಸರ್. ಮೊದಲನೇ ಅವಕಾಶ ಇದೆಯಲ್ಲ, ಅದು ಭಾಳ ದೊಡ್ಡದು. ಅಲ್ಲಿಂದ ಹಿಡಿದು ನೀವು ಎಷ್ಟು ಹಾಡುಗಳು ಕೊಟ್ಟಿದ್ದೀರಾ ಸರ್ ನನಗೆ. ಒಂದು ಕಡೆ ಅಲ್ಲಾಡಿಸು ಇದೆ, ಒಂದು ಕಡೆ ಖಾಲಿ ಕ್ವಾರ್ಟರ್ ಇದೆ, ಒಂದು ಕಡೆ ನಾವು ಮನೆಗೆ ಹೋಗೋದಿಲ್ಲ ಇದೆ, ಇನ್ನೊಂದಷ್ಟು ಒಳ್ಳೆ ಮಧುರವಾದ ಹಾಡುಗಳಿವೆ. ಅಲ್ಲಿಂದ ನಿಂಗವ್ವವರೆಗೂ ನಮ್ಮ ಪಯಣ ನಡೆದಿದೆ. ಸೊ ನಿಮಗೆ ನಾನು ಕೃತಜ್ಞತೆ ಹೇಳ್ತೀನಿ. ಇನ್ನೊಂದು ಕಡೆ ಅಜನೀಶ್ ಅವರು ನನಗೆ ಹಿಟ್ ಮೇಲೆ ಹಿಟ್ಟು ಸ್ಪಾಟಿಫೈಲಿ ನಾನು ನೋಡಿದ್ರೆ ನನ್ನ ಟಾಪ್ ಸಾಂಗ್ಸು ಎಲ್ಲ ನೀವು ಕೊಟ್ಟಿರೋ ಸಾಂಗ್ಸೇ ಸರ್. ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಹಿಂದೆ 15-16 ವರ್ಷದಿಂದ ಅವ್ರನ್ನ ಮೊದಲನೇ ಸತಿ ಕೆಲಸ ಮಾಡಿದಾಗ ಅವರು ಮಾಲೆ ಹಾಕ್ಕೊಂಡಿದ್ರು. ಅವತ್ತು ಅವ್ರ ಸಂಗೀತ ಕೇಳಿ, ಸರ್ ನೀವು ಭಾಳ ದೊಡ್ಡ ಸಂಗೀತ ನಿರ್ದೇಶಕರಾಗ್ತೀರಾ, ಐ ರಿಯಲಿ ಹೋಪ್ ಟು ವರ್ಕ್ ವಿತ್ ಯು ಸರ್ ಅಂತ ನಾನು ಹೇಳಿದಂತಹ ಮಾತು ನನಗಿನ್ನೂ ಜ್ಞಾಪಕ ಇದೆ. ಆ್ಯಂಡ್ ಐ ರಿಯಲಿ ಹೋಪ್ ಟು ಕಂಟಿನ್ಯೂ ಟು ವರ್ಕ್ ವಿತ್ ಯು ಬಿಕಾಸ್ ಯು ಆರ್ ಸಚ್ ಅನ್ ಅಮೇಝಿಂಗ್ ಹಾರ್ಡ್ ವರ್ಕಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಸರ್. ಆ್ಯಂಡ್ ನಿಮ್ಮ ಹಿಂದೆ ಬಾಬಿ ಅಂತ ಒಂದು ಶಕ್ತಿ. ಬಾಬಿ ಅವ್ರು ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆನಂದ್ ಆಡಿಯೋ, ಥ್ಯಾಂಕ್ ಯು ಸೋ ಮಚ್. ಲ್ಯಾಂಡ್ ಲಾರ್ಡ್ ಚಿತ್ರದ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಿರ್ದೇಶಕರು ಕೂಡ ರಾತ್ರಿ ಎಲ್ಲ ಮಲಗಿಲ್ಲ, ಇವತ್ತು ಮಲಗಿ ಸರ್. ಆ್ಯಂಡ್ ಸಮಸ್ತ ಜನತೆ ಈ ಹಾಡನ್ನು ಕೇಳಿ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತೇನೆ. ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ವಿಜಯ್ ಪ್ರಕಾಶ್ ಸರ್, ನೀವು ಸಾಮಾನ್ಯವಾಗಿ ಕಾರ್ಯಕ್ರಮಗಳಿಗೆ ಬರೋದಿಲ್ಲ, ಹಾಗಾಗಿ ಈ ಅವಕಾಶವನ್ನು ನಮಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಒಂದು 2 ಲೈನ್ ವಿಜಯ್ ಸರ್ ಪ್ಲೀಸ್. ನಿಂಗವ್ವ ಒಂದು 2 ಲೈನ್ಸ್ ನಮ್ಮೆಲ್ರಿಗೋಸ್ಕರ. ಓಕೆ, ನೀವು ಹಾಡ್ತೀರಾ ಜೊತೆಗೆ? ನಾನು ಹಾಡಿದ್ರೆ 7ನೇ ಮನೆ, ನಂದು 9ನೇ ಮನೆಯಿಂದಲೇ ಶುರುವಾಗೋದು. 9ನೇ ಮನೆ? ನಾನು ಬರಲ್ಲ ಸರ್ ಹಾಡಕ್ಕೆ. ಹಂಗೆಲ್ಲ 9 ಮನೆ. ಬಟ್ ರಚಿತಾ ಮ್ಯಾಮ್ ಹಾಡ್ತಾರೆ. ನೀವು ಏನು ಸಾಕದಾಗ ಹೇಳಿದ್ರೆ ಇಲ್ಲ. We have another incredible singer with us. Harshita is here, yes. Harshita, you want to sing 2 lines with me? Harshita. Because I heard your version also, it was too good. 2 lines haadna. Innೊಂದು mic ಕೊಡಿ please. Yes sir. ನಮ್ಮ ಆಣೆ ಮಾಡುತ್ತೀನಿ ಹಾಡನ್ನ ಹಾಡ್ದಂತ ಹರ್ಷಿತಾ ಅವರು ಟ್ರ್ಯಾಕ್ ಸಿಂಗರ್ನ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕರೆದಿದ್ದಾರೆ. ಟ್ರ್ಯಾಕ್ ಸಿಂಗರ್, ಮೇನ್ ಸಿಂಗರ್ ಅಂತ ಏನಿಲ್ಲ. ಸಾಂಗ್ ಬಿಲಾಂಗ್ಸ್ ಟು ಎವ್ರಿಬಡಿ. ಇವತ್ತು ನೀವು ಹಾಡಿದಾಗ ಆ ಸಾಂಗ್ ನಿಮ್ಮದು. ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಏನು ಮಾವ ಹೇಳು ಮಾವ. ಹೆಂಗವ್ವ ಹೇಳಾದು ಮಂದ್ಯಾವ್ರೆ ಸುತ್ತಮುತ್ತ. ಹೌದಾ ಮಾವ, ಹೌದಾ ಮಾವ. ಒಂಚೂರು ಆತು ನಿಂತು ಕೇಳು ನೀ, ಆಯ್ತೊಂದು ಸಂಗತಿ ವಿಚಾರ. ಇನ್ನೊಂದು ಕೂಸು ಕೈಗೆ ಕೊಡುವೆನು, ಬೆಳೆಸೋಣ ನಮ್ಮ ಸಂಸಾರ. ಮೂಡಿಸ್ತೀನಿ ಬಾರೆ ಮಲ್ಲೆ ಹೂವ. ಏನೋ ನಿಂದು ತೀಟೆ ಬೆಳಗಿನ ಜಾವ. ಅರೆ ಹೇಳ್ಕಬೇಕು ಬಾರೆ ನನ್ನ ನೋವ. ಮಲ್ಕೋ ಸುಮ್ಕೆ ಪೋಲಿ ಮಾವ. ಈ ಪೋಲಿ ಮಾವ ಮಾತ್ರ ನೀವೆಲ್ಲ ಸಿಂಗಲ್ ಹಾಕ್ಬಿಡ್ತೀರಾ ಸರ್. ನಿಂಗವ್ವ
ನಿಂಗೊಂದು ವಿಷಯ ಗೊತ್ತಾ? ಏನೋ ಮಾವ ಹೇಳೋ ಮಾವ. ಈಗ ಈ ನಿಂಗವನ್ನ ವಿಷಯ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಹಾಡನ್ನ ಕೇಳಿ ಆನಂದ್ ಆಡಿಯೋನಲ್ಲಿ ಸಂಭ್ರಮಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.